ಭಾರತ ತಂಡ 96 ರನ್ಗಳಿಂದ ಗೆದ್ದಿದೆ. ಮೂರನೇ ಬಾರಿಗೆ ಚಾಂಪಿಯನ್ ಆಗಿದೆ. ಅದ್ಭುತವಾಗಿ ಓಪನಿಂಗ್ ಪೇರು ಸಂಜು ಸ್ಯಾಮ್ಸನ್ ಮತ್ತು ಅಭಿಷೇಕ್ ಶರ್ಮಾ ಭಾರತ ತಂಡದ ಪರವಾಗಿ ಅದ್ಭುತವಾಗಿ ಆಡಿದರು. 92 ರನ್ ಇಬ್ಬರು ಜೋಡಿ ಹೊಡೆದಿದ್ದರು. ಇದರಲ್ಲಿ ಅಭಿಷೇಕ್ ಶರ್ಮಾ 52 ರನ್ನನ್ನು ಮಾಡಿ ಫೈನಲ್ಗೆ ಹೋದರೆ ಸಂಜು ಸ್ಯಾಮ್ಸನ್ 89 ರನ್ನನ್ನು ಮಾಡಿರುತ್ತಾರೆ. ಇಶಾನ್ ಕಿಶನ್ 54 ರನ್ನು ಆಡಿದರು. ಹಾರ್ದಿಕ್ ಪಾಂಡ್ಯ 13 ಚೆಂಡಲ್ಲಿ 18 ರನ್ನನ್ನು ಹೊಡೆದರು. ತಿಲಕ್ ವರ್ಮಾ 6 ಚೆಂಡಲ್ಲಿ 8 ರನ್ನನ್ನು ಹೊಡೆದಿದ್ದರು. ಕಡೆಯಲ್ಲಿ ಶಿವಮ್ ದುಬೆ 8 ಚೆಂಡಲ್ಲಿ 26 ರನ್ ಹೊಡೆದಿದ್ದರು. ಅದ್ಭುತವಾಗಿ ಆಟವನ್ನಾಡಿದರು. ಭಾರತ ತಂಡ 255 ರನ್ನನ್ನು ಹೊಡೆದಿರುತ್ತಾರೆ. 256 ರನ್ನು ಟಾರ್ಗೆಟ್ ಆಗಿರುತ್ತದೆ ನ್ಯೂಜಿಲೆಂಡ್ ತಂಡಕ್ಕೆ. ಭಾರತ ತಂಡ ಕೇವಲ 5 ವಿಕೆಟನ್ನು ಕಳೆದುಕೊಂಡಿತ್ತು. ಭಾರತ ತಂಡ 19 4, 18 ಸಿಕ್ಸನ್ನು ಹೊಡೆದಿತ್ತು. ನ್ಯೂಜಿಲೆಂಡ್ ತಂಡದ ಬೌಲರ್ಗಳ ಪರವಾಗಿ ಮ್ಯಾಥ್ ಹೆನ್ರಿ 1 ವಿಕೆಟು, ರಚಿನ್ ರವೀಂದ್ರ 1 ವಿಕೆಟು, ಜಮೀನ್ ಇಶಾಮ್ 3 ವಿಕೆಟ್ ತೆಗೆದಿದ್ದರು. ಬಾಕಿದವರೆಲ್ಲ ದುಬಾರಿಯಾಗಿದ್ದರು. ನ್ಯೂಜಿಲೆಂಡ್ ತಂಡದ ಪರವಾಗಿ ಓಪನರ್ಸ್ಗಳಾದ ಟಿಮ್ ಸೈಫರ್ಟ್ ಮತ್ತು ಫಿನ್ ಅಲೆನ್ ಬರುತ್ತಾರೆ. ಫಿನ್ ಅಲೆನ್ 7 ಚೆಂಡಲ್ಲಿ 9 ರನ್ ಮಾಡಿ ಫೈನಲ್ಗೆ ಹೋದರೆ ಟಿಮ್ ಸೈಫರ್ಟ್ ಅದ್ಭುತವಾಗಿ ಹೋರಾಟವನ್ನು ಕೊಟ್ಟರು. ಏಕಾಂಗಿ ಹೋರಾಟವಂತ ಹೇಳ್ಬೋದು. 52 ರನ್ನನ್ನು ನಿನ್ನೆ ಮಾಡಿದ್ದರು. ಡ್ಯಾರೆಲ್ ಮಿಚೆಲ್ 11 ಚೆಂಡಲ್ಲಿ 17 ರನ್ನನ್ನು ಮಾಡಿದ್ದರು. ಮಿಚೆಲ್ ಸ್ಯಾಂಟ್ನರ್ 35 ಚೆಂಡಲ್ಲಿ 43 ರನ್ನನ್ನು ಮಾಡಿದ್ದರು. ಬಾಕಿದವರೆಲ್ಲ ಕೇವಲ 1 ಓಟಗಳನ್ನು ಹೊಡೆದಿದ್ದರು. 159 ರನ್ನಿಗೆ ಆಲ್ಔಟ್ ಆಯಿತು. ಭಾರತ ಭರ್ಜರಿ ಗೆಲುವನ್ನು ಗಳಿಸಿತ್ತು. ನ್ಯೂಜಿಲೆಂಡ್ ತಂಡ 8-4, 9 ಸಿಕ್ಸನ್ನು ನಿನ್ನೆ ಹೊಡೆದಿತ್ತು. ಭಾರತ ತಂಡದ ಬೌಲಿಂಗ್ ಪರವಾಗಿ ಜಸ್ಪ್ರೀತ್ ಬುಮ್ರಾ 4 ವಿಕೆಟು, ಅಕ್ಷರ್ ಪಟೇಲ್ 3 ವಿಕೆಟು, ಅಭಿಷೇಕ್ ಶರ್ಮಾ 1 ವಿಕೆಟು, ಹಾರ್ದಿಕ್ ಪಾಂಡ್ಯ 1 ವಿಕೆಟು, ವರುಣ್ ಚಕ್ರವರ್ತಿ 1 ವಿಕೆಟು. ಭಾರತ 3ನೇ ಬಾರಿಗೆ ಐಸಿಸಿ ಮೆನ್ಸ್ T20 ವರ್ಲ್ಡ್ ಕಪ್ನಲ್ಲಿ ಚಾಂಪಿಯನ್ ಆಗಿತ್ತು. ಮ್ಯಾನ್ ಆಫ್ ದಿ ಮ್ಯಾಚ್ ಜಸ್ಪ್ರೀತ್ ಬುಮ್ರಾ ಅದ್ಭುತವಾಗಿ ಬೌಲಿಂಗ್ ಮಾಡಿದ್ದಕ್ಕೆ ಜಸ್ಪ್ರೀತ್ ಬುಮ್ರಾಗೆ ಮ್ಯಾನ್ ಆಫ್ ದಿ ಮ್ಯಾಚ್ ಸಿಕ್ಕಿದೆ. ಇಡೀ ಟೂರ್ನಮೆಂಟಲ್ಲಿ ಅದ್ಭುತವಾಗಿ ಆಡಿದ ಸಂಜು ಸ್ಯಾಮ್ಸನ್ಗೆ ಪ್ಲೇಯರ್ ಆಫ್ ದಿ ಟೂರ್ನಮೆಂಟ್ ಸಿಕ್ಕಿದೆ. ಇದೇ ರೀತಿ ಕನ್ನಡದಲ್ಲಿ ಸ್ಪೋರ್ಟ್ಸ್ ಕಾಂಟೆಂಟ್ ಬೇಕೆಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಕೂಡ ಮಾಡಿ. ಇಲ್ಲಿಗೆ ವಿಡಿಯೋ ಕೊನೆಗೊಳಿಸುತ್ತಿದ್ದೇನೆ.